ಭಾಗ್ಯ ಭಾಗ್ಯ ಬರ್ತೀನಿ ಇರ್ರಿ. ಟೈಮ್ ಆತು ಹೋಗೋಣ. ಹೋಗೋಣ ಕಣ್ರಿ. ಆದ್ರೆ ರತ್ನ ಮುಖ ನೋಡ್ತೀರಿ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಮನ್ಸಾಗ್ತಿಲ್ಲ. ಈಗ ಬೇರೆ ನೀವೇ ಒಂದೇ ಸಮನೆ ಹೋಗೋಣ ಮಾಡೋಣ ಹುಡುಗ ಮನೆ ನೋಡ್ಕೊಂಬರೋಣ ಅಂತ ಹೇಳ್ತಿದ್ರೆ ಫಸ್ಟ್ ಇವಳ ಮನ್ಸಲ್ಲಿ ಏನೈತೆ ಏನು ಇಲ್ಲ ಅಂತ ತಿಳ್ಕೊಳ ಬಿಟ್ಟು ನೀವು ಒಂದೇ ಅವಸರ ಮಾಡ್ತಿದ್ರ. ಅವಳು ನೋಡಿದ್ರೆ ಹಂಗ್ ಮಾಡ್ತಿದ್ದಾಳೆ. ಹತ್ರ ಕಡೆ ಸಾಯನ ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನೋಡಿದ್ರೆ ಒಂದೇ ಅವಸರಕ್ಕೆ ನೋಡ್ಕೊಂಬರೋಣ ಅಂತೀರ. ಏನೇ ಅಂತಾನೆ ಅರ್ಥ ಆಗ್ತಿಲ್ಲಪ್ಪ. ಅಯ್ಯೋ ನಾನೇನೋ ಅವಳಿಗೆ ಹೇಳು ಅಂತ ಹೇಳಿಲ್ಲ. ಅವಳಿಗೇನು ಒತ್ತಡ ಏನು ಮಾಡೋದು ಬೇಡ. ನಾವು ಹೋಗಿ ಮನೆ ನೋಡ್ಕೊಂಬರೋಣ. ಇಷ್ಟ ಆಯ್ತಾ? ಏನು ಐತೆ ಅಂತ ಅವಾಗ ಮುಂದುವರ್ಸೋಣ. ಅದನ್ನೆಲ್ಲ ಕಂಡ್ರಿ ನಾನು ಹೇಳ್ತಾ ಇರೋದು. ಹೇಳಿದೆ ಅರ್ಥ ಮಾಡ್ಕೊಂತಿಲ್ಲ. ಅವಳ ಮಕ್ಕ ನೋಡಿದ್ರೆ ಇಲ್ಲೇ ಬಿಟ್ಕೊಂಡಾಳು. ಅವಳ ಮನ್ಸಾಗ ಏನು ಐತೆ ಎತ್ತೈತೆ ಅಂತ ತಿಳ್ಕೊಂಡಾಗ ಬಿಟ್ಟು ನೀವೇ ಒಂದೇ ಅವಸರಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತೀರ. ಅಕಸ್ಮಾತ್ ಎಲ್ಲಾನು ಚೆನ್ನಾಗಿತ್ತಪ್ಪ, ಎಲ್ಲಾನು ಇಷ್ಟ ಆತಪ್ಪ. ಇಷ್ಟ ಆದ್ಮೇಲೆ ಏನ್ ಮಾಡ್ತೀರಾ ಅವಾಗ? ಇವಳ ಮನ್ಸಾಗೆ ಅದಿಲ್ಲ ಅಂದ್ಮೇಲೆ ಅವಾಗ ಏನ್ ಮಾಡ್ತೀರಾ? ಹೇಳಿ ನೀವೇ. ಅಪ್ಪ ಅಮ್ಮ ಹೇಳ್ತಿರೋದು ಕರೆಕ್ಟೇ. ಆದರೆ ನೀವು ಒಂದೇ ಸಮನೆ ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಹೋಗಿ ಬನ್ನಿ. ರತ್ನಳಿಗೆ ಈಗಲೇ ಏನು ಹೇಳೋಕೆ ಹೋಗ್ಬೇಡ್ರಿ. ಅವಳಿಗೂ ಸ್ವಲ್ಪ ಸಮಯ ಕೊಡೋಣ. ಏನು ಎತ್ತ ಅಂತ ಅವಳು ಹೇಳಲಿ, ಆಮೇಲೆ ಮುಂದುವರ್ಸೋಣ. ನೀವಾಗಲೇ ಮಾತು ಕೊಟ್ಟಿದ್ರೆ ಬರ್ತೀನಿ ಅಂತ. ಏನು ಮಾಡೋಕ್ಕಾಗುತ್ತೆ? ಈಗ ಹೋಗ್ಬಿಟ್ಟು ಬನ್ನಿ. ರತ್ನನ ಬಗ್ಗೆ ನಿನಗೇನು ಗೊತ್ತೇನು ರಮೇಶ? ನಿನ್ನ ಹತ್ರ ಏನಾರು ಹೇಳ್ಕೊಂಡಾಳ? ಅದು ಅಪ್ಪ ಅವಳಿಗೆ ಇನ್ನೂ ಮದುವೆ ಬಗ್ಗೆ ಸ್ವಲ್ಪ ಗೊಂದಲ ಐತೆ ಅಂತ ಹೇಳಿದಾಳೆ. ಈಗಲೇ ಅವಳಿಗೆ ಇನ್ನೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನನಗೆ ಈಗಲೇ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ ಅಪ್ಪ, ಅಷ್ಟೇ. ಹೇಳಿದ್ನಲ್ಲ ನಾನು ಒಂದು ಹುಡುಗಿ ಮನೆ ಬಗ್ಗೆ ಕೇಳಿಪಟ್ಟಿದ್ದೀನಿ ಅಂತ. ಅವ್ರ ಕುಟುಂಬ ಕೂಡ ಚೆನ್ನಾಗೈತೆ. ಹುಡುಗಿ ಕೂಡ ಓದಿದಾಳೆ. ನಮ್ಮ ಮನೆಗೆ ಸರಿ ಹೊಂದುತ್ತಾಳೆ ಅನ್ನಿಸ್ತೇನೆ. ಅಪ್ಪ ನನಗೆ ಆ ಹುಡುಗಿ ನೋಡೋಕ್ಕೂ ನನಗೆ ಆಸಕ್ತಿ ಇಲ್ಲ. ನಿನಗೆ ಯಾರ ಬಗ್ಗೆನೂ ಆಸಕ್ತಿ ಇಲ್ಲ ತಗ. ಆದರೆ ನೀನು ಇಷ್ಟಪಟ್ಟಿರೋ ಹುಡುಗಿ ಬಗ್ಗೆ ಏನು ಅಂತಲೂ ಗೊತ್ತಿಲ್ಲ. ಅವಳ ಮನೆ ಎಂಥದ್ದು, ಅವ್ರ ಮನೆ ಎಲ್ಲೈತೆ, ಏನು ಎತ್ತ, ಅವ್ರ ಮನೆ ಬಗ್ಗೆನೂ ಏನೂ ಗೊತ್ತಿಲ್ಲ. ಹಿಂಗೆ ಆದರೆ ನೀನು ನಿರ್ಧಾರ ಹೆಂಗೆ ಮಾಡ್ತೀಯಾ? ಮಾಡೋದಾದ್ರೂ ಹೆಂಗೆ ಹೇಳು? ಏನು ಗೊತ್ತಿಲ್ಲ ಅಂತೆ. ಆದರೆ ನನಗೆ ಯಾವ್ದ್ರ ಬಗ್ಗೆನೂ ಇನ್ನು ಆಸಕ್ತಿ ಇಲ್ಲ ಅಂತ ಹೇಳ್ತೀಯ. ಏನಂತ ಅರ್ಥ ಮಾಡ್ಕೋಬೇಕು ಅಂತಲೇ ಅರ್ಥ ಆಗ್ತಿಲ್ಲಪ್ಪ ನಿನಗೆ. ಅವಳು ಒಳ್ಳೆ ಹುಡುಗಿ ಕಣಮ್ಮ. ನನ್ನ ತುಂಬಾನೇ ಅರ್ಥ ಮಾಡ್ಕೊಳ್ತಾಳೆ. ಅದು ನಿನ್ನ ಮಾತು. ಮದುವೆ ಆದಮೇಲೆ ಜೀವನ ಇಬ್ರದ್ದು ಮಾತ್ರ ಅಲ್ಲ ಕಣಪ್ಪ. ಎರಡು ಕುಟುಂಬ ಜವಾಬ್ದಾರಿ ಇರುತ್ತೆ. ಎರಡು ಸಂಬಂಧನೂ ಬೆಳೆಸ್ಬೇಕು. ಮತ್ತು ಇಬ್ಬರ ಬಗ್ಗೆನೂ ಯೋಚನೆ ಮಾಡಬೇಕು. ಎಲ್ಲ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಹುಡುಗಿ ಬೇಕು. ನಿಮ್ಮಿಬ್ರು ಮಾತ್ರ ನಿನ್ನನ್ನು ಒಬ್ಬನ ಚೆನ್ನಾಗಿ ನೋಡ್ಕೊಂಬಿಟ್ರೆ, ನನ್ನ ಒಬ್ಬನು ಅರ್ಥ ಮಾಡ್ಕೊಂಬಿಟ್ರೆ ಆಯ್ತತಾ? ಮೊದಲು ನೀನು ಹುಡುಗಿ ಮನೆ ಎಂಥದ್ದು, ಏನು, ಯಾವ ಊರು, ಏನು ಎತ್ತ ಎಲ್ಲ ಪ್ರತಿಯೊಂದು ತಿಳ್ಕೊಂಡ್ಮೇಲೆ ಮನೆಯವರು ಎಲ್ಲ ಒಪ್ಪಿದ್ಮೇಲೆ ಆಮೇಲೆ ಮುಂದಿನ ಮಾತು ಮಾತಾಡೋಣ. ಆದರೆ ಈಗ ಅಪ್ಪ ಅಮ್ಮ ನೋಡಿರೋ ಸಂಬಂಧದ ಬಗ್ಗೆನೇ ಈಗ ತಿರಸ್ಕಾರ ಮಾಡಕ್ಕೆ ಹೋಗ್ಬೇಡ. ಏನು ಎತ್ತ ಅಂತ ನೋಡಿದ್ರಾಯ್ತು. ನೋಡಿದ ತಕ್ಷಣ ಎಲ್ಲನೂ ಒಪ್ಪಿಗೆ ಆಗಲ್ವಲ್ಲ. ಅಪ್ಪ ನಿಮಗೇನಾರು ಅವ್ರ ಮನೆ ಕುಟುಂಬ ಹುಡುಗ ಎಲ್ಲನೂ ಇಷ್ಟ ಆದ ತಕ್ಷಣನೇ ಒಪ್ಪಿಗೆ ಏನು ಕೊಡೋಕೆ ಹೋಗ್ಬೇಡ್ರಿ. ನನಗೂ ಗೊತ್ತ ಕಣಪ್ಪ. ಮೊದಲು ಮನೆ ಕಡೆ ಎಲ್ಲ ನೋಡ್ತೀವಿ. ಹುಡುಗ ಎಂತನೋ ಅಂತ ಎಲ್ಲ ಕಡೆನೂ ವಿಚಾರಿಸ್ತೀವಿ. ಮನೆಯವ್ರು ಹೆಂಗೆ ಏನು ಎತ್ತ ಎಲ್ಲನೂ ಪ್ರತಿಯೊಂದು ವಿಚಾರಿಸಿ ಕೊನೆಗೆ ರತ್ನನ ಹತ್ರ ಕೇಳ್ತೀವಿ. ಏನವ ಏನು ಎತ್ತ, ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ಎಲ್ಲ ಕೇಳ್ಬಿಟ್ಟೆ ಮುಂದಕ್ಕೆ ನಿರ್ಧಾರ ಮಾಡೋದು. ಅಲ್ಲಿವರೆಗೂ ಯಾರನ್ನೂ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡ್ಕೊಬರೋಣ ಅಷ್ಟೇ. ಅಷ್ಟೊಂದು ಹೇಳೋರಲ್ಲ, ಹೋಗ್ದಾಗಿದ್ರೆ ಏನು ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನನ್ನ ಮಗಳಿಗೆ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟು ಇನ್ನೊಬ್ರಿಗೋಸ್ಕರ ನಾನು ಮದುವೆ ಮಾಡೋಕ್ಕೆ ನಾನು ತಯಾರಿಲ್ಲ. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಸರಿ, ನಾವು ಇನ್ನೂ ಹೋಗ್ಬಿಟ್ಟು ಬರ್ತೀವಿ. ಸರಿನಪ್ಪ, ಹುಷಾರು. ಸರಿ ಅಕ್ಕ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಲ್ಲ ಅಂತ ಹೇಳ್ತಿಲ್ಲ. ಪ್ರತಿಯೊಂದು ಎಲ್ಲ ತಿಳ್ಕೊಂಬಿಟ್ಟೆ ಬಂದು ಹೇಳ್ತೀನಿ. ಆದರೆ ಈ ಮದುವೆ ನನಗೆ ಆಗೋಕೆ ಇಷ್ಟ ಇಲ್ಲ. ಆದರೂ ಅಪ್ಪ ಕೇಳ್ತಾ ಇಲ್ಲ. ಹುಡುಗಿ ಮನೆಗೆ ಹೋಗೋಣ, ಇವತ್ತು ಹುಡುಗಿ ಕಡೆಯವ್ರು ಬೇರೆ ಬರ್ತಾರೆ ಅಂತ ಹೇಳಿದ್ದೆ. ನನಗೆ ಈಗ ನನ್ನ ಕೆಲಸಕ್ಕೆ ಟೈಮ್ ಆಗ್ತೈತೆ, ನಾನು ಹೋಗ್ತೀನಿ. ಏನಾಯ್ತು ಹಿಂಗೆ ಹೇಳ್ತಿದ್ದೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ? ನಾನು ನೆನ್ನೆ ಹೇಳಿದ್ದೀನಿ ತಾನೆ, ನಾಳೆಗೆ ಹುಡುಗಿನ ಕಡೆಯವ್ರು ಬರ್ತಾರೆ, ಮನೆ ನೋಡ್ಕೊಂಡು ಹೋಗಿ ನಿನ್ನನ್ನು ನೋಡ್ಕೊಂಡು ಹೋಗೋಕೆ ಬರ್ತಾರೆ. ಆಮೇಲೆ ಏನು ಎತ್ತ ಅಂತ ಹೋಗ್ಬಿಟ್ಟು ಹುಡುಗಿ ಮನೆ ನೋಡ್ಕೊಂಬರೋ ತಿರುಗ್ದಿನ ಅಂತ ಹೇಳಿದ್ದೆ ತಾನೆ. ಈಗ ನೋಡಿದ್ರೆ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೀಯಾ? ಅದ್ಯಾಕಮ್ಮ ಅವ್ರು ಬತ್ತವ್ರೆ? ಮೊದಲು ನಾವು ತಾನೇ ಹೋಗ್ಬೇಕಾಗಿರೋದು ನೋಡ್ಕೊಂಬರಕ್ಕೆ. ಈಗ ಯಾಕೆ ಅವ್ರನ್ನ ಕರೆಸ್ತಾ ಇದೆಯಾ ಅಂತ? ಈಗಲೇ ಅವ್ರನ್ನ ಯಾಕೆ ಕರೆಸ್ತಾ ಇದೆಯಾ? ನಾವು ಹೋಗ್ಬಿಟ್ಟು ಹುಡುಗಿ ಬೇಕಾ ಬೇಡ ಅಂತ ನೋಡ್ಬಿಟ್ಟು ಆಮೇಲೆ ಹುಡುಗನ ಕಡೆಯವರು ಬಂದು ಮನೆ ನೋಡ್ಕೊಂಡು ಹೋಗ್ತಾರೆ. ಇದ್ಯಾಕೆ ಇವ್ರನ್ನ ಮೊದಲೇ ಕರೆಸ್ತಾ ಇದ್ದೀರಾ ನೀವು? ನನಗೂ ಗೊತ್ತೈತಿ ಯಾರು ಬರಬೇಕು ಯಾರು ಹೋಗ್ಬೇಕು ಅಂತ. ನಾವು ಹೋಗ್ಬೇಕಾಗಿತ್ತು, ಆದರೆ ನಮಗೆ ಗೊತ್ತಿರೋದೇ ಪರಿಚಯ ಇರೋರು ಅವರು ಕುಟುಂಬದವರು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ನನಗೆ ಅದ್ರ ಮೇಲೆ ನಂಬಿಕೆ ಐತಿ. ಅದಕ್ಕೋಸ್ಕರನೇ ನೀವೇ ಫಸ್ಟ್ ಬಂದು ನೋಡ್ಕೊಂಡು ಹೋಗ್ರಿ, ಆಮೇಲೆ ನಾವು ಬರ್ತೀವಿ. ನನಗೆ ಭಾರಿ ಇಷ್ಟ ಆಗಿದ್ದಾರೆ ಅಂತ ನಾನು ಮುಂಚೆನೇ ಒಪ್ಪಿಗೆ ಕೊಟ್ಟಿದ್ದೀನಿ. ಅದಕ್ಕೋಸ್ಕರನೇ ಹುಡುಗಿನ ಕಡೆಯವ್ರು ಬರ್ತಾ ಇರೋದು.
ಎಲ್ಲ ನಿಮಗೆ ನಿಮ್ಗೆ ಏನು ಅನ್ಸುತ್ತೆ ಎಲ್ಲನೂ ನೀವೇ ಎಲ್ಲನೂ ತೀರ್ಮಾನ ಮಾಡ್ತೀರ. ಮತ್ತೆ ಯಾಕೆ ನಾನು ಇರಬೇಕು? ನಾನು ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾಕೋ ಜಾಸ್ತಿ ಹೊತ್ತಿನೇ ಆಯ್ತು. ಬತ್ತ 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 ನೀನ್ ಮಾತು ಕೇಳ್ತೀವಿ ಅಂತ ಇನ್ನೇನು ಬಾರಿ ಮಾತಾಡೋದೇ ಕಲ್ತ್ಬಿಟ್ಟಿದ್ಯಾ ನೀನು. ಹಂಗಲ್ಲ ಕಣಮ್ಮ, ನನಗೆ ಇಂಪಾರ್ಟೆಂಟ್ ಕೆಲಸ ಐತೆ, ನಾನು ಹೋಗ್ಲೇಬೇಕು ಇವತ್ತು. ಆಯ್ತು, ನನ್ನ 3 ಗಂಟೆ ಹಂಗೆ ಬರ್ತಾರೆ. ಅಷ್ಟೊತ್ತಿಗೆ ನೀನು ಒಂದು 4 ಗಂಟೆ 4:15 ಹಂಗೆ ಬಂದ್ಬಿಡು ಬೇಗನೆ. ಇವತ್ತು 1 ಅವರ 2 ಅವರ ಪರ್ಮಿಷನ್ ಹಾಕಿ ಯಾವಾಗ ಬತ್ತಿಯಲ್ಲ ಹಂಗೆ ಬಾ ಇವತ್ತು. ನೋಡ್ತೀನಿ ಗೀರ್ತೀನಿ ಅದನ್ನೆಲ್ಲ ಕತೆ ಪುರಾಣ ಎಲ್ಲ ಹೊಡಿಬೇಡ. ಹೇಳ್ದಷ್ಟು ಕೇಳು. ನಾನು ಬರಕ್ಕೆ ಹೇಳಿದ್ದೀನಿ. ನೀನು ಇವತ್ತು ರಜಾ ಹಾಕ್ತೀಯ ಅಂತ ಅನ್ಕೊಂಡಿದ್ದೆ. ಭಾಗ್ಯಂಗಿ ಹೇಳಿದ್ದೆ ನಾಳೆಗೆ ಬೋತಾರೆ ಅಂತ. ಅಂದಮೇಲೆ ನೀನು ರಜಾ ಹಾಕ್ಬೇಕು ತಾನೆ. ನಿಂದು ಹೇಳೋದು ಇಂಪಾರ್ಟೆಂಟ್ ಕೆಲಸ, ಅದಕ್ಕಿಂತ ಎತ್ತನಾಗಿದ್ದು ಈ ಭಾರಿ ಇಂಪಾರ್ಟೆಂಟ್ ಕೆಲಸಗಳು. ಅದನ್ನ ಬಿಟ್ಬಿಟ್ಟು ನಿಂದೆ ಈ ಕತೆ ಪುರಾಣ ಎಲ್ಲ ಹೊಡಿತೀಯ ಕಣ ನೀನು. ಸರಿ ಆಯ್ತು, ನೋಡ್ತೀನಿ. ಟೈಮ್ ಆದರೆ ಬರ್ತೀನಿ, ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ಟೈಮುಗಳಿಗೆ ರಾವು ಕಾಲ ಕುಡಿಕೋ ಕಾಲ ಅದನ್ನೇನು ಹೇಳ್ಕೋಬೇಡ. ಬರಬೇಕು ಅಂದರೆ ಬರಬೇಕು, ಬರ್ತೀಯ ಅಷ್ಟೇಯ. ಯಾವಾಗ ನೋಡಿದ್ರು ನಿಮ್ಮದೇ ಆಟ, ಬರೀ ಆಟ ಆಟ ಆಟ. ಇವಾಗೇನು ಬರಬೇಕಾ? ಬರ್ತೀನಿ ಬಿಡಿ. ಅಪ್ಪ ನೀವು ಕೂಡ ಸುಮ್ಮನೆ ಹಠ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ನು ಏನು ಹೇಳ್ತಾನೆ ಅಂತ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಹಂಗಾದ್ರೂ ನೀವು ಇಷ್ಟೊಂದು ಮುಂದುವರ್ಸೋದು ತಪ್ಪು ಅನ್ಸುತ್ತೆ ನನಗೆ. ಅವ್ನು ಹೇಳ್ತಾ ಇದ್ದಾನೆ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ. ಏನು ಹೇಳಿಲ್ಲ ಅಂದರೆ ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಅದೊಂಥರ ಮಾತಿತ್ತು. ಒಂದು ಹುಡುಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದಾನೆ. ಅವ್ರ ಮನೆ ಬಗ್ಗೆ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡ್ಮೇಲೆ ಈ ಮಾತುಕತೆ ಮುಂದುವರ್ಸೋಣ ಅಂತ ಅಂದ್ಕೊಂಡ್ನಿ. ಅವ್ರ ಮನೆ ಕಡೆ ಏನು ತಪ್ಪಿಲ್ಲ, ಏನು ಎಲ್ಲ ಸರಿ ಇದೆ ಅಂದ್ಕೊಂಡ್ರೆ ಅವ್ರ ಮನೆ ಏನು ಅಂತ ಅವ್ರ ಮನೆಗೆ ಹೋಗಿ ವಿಚಾರಿಸಿ ಅವ್ರ ಮನೆದ ಮಾತುಕತೆ ಮುಂದುವರ್ಸೋಣ. ಆದರೆ ಇಲ್ಲೂ ಇಷ್ಟೊಂದು ಮಾತು ಕೊಟ್ಟು ಅವ್ರ ಮನೆಗೂ ಈಗ ಎಲ್ಲ ಸರಿ ಇದ್ಮೇಲೆ ಅಲ್ಲೂ ಮಾತು ಕೊಟ್ಟರೆ ಮನ್ಸಿಗೆ ಒಂಥರ ಎಲ್ಲರ ಮನಸ್ಸಿಗೂ ಗೊಂದಲ ಆಗುತ್ತೆ. ಇವಾಗ ಬಂದು ಹೋಗ್ತಾರಲ್ಲ ಅವರು ಏನು ಎತ್ತ ಅಂತ ಎಲ್ಲ ತಿಳ್ಕೊಳ್ಳೋಣ. ಈಗ ಇವನಿಗೂ ಒಂದು ಅವಕಾಶ ಕೊಡೋಣ, ಆ ಹುಡುಗಿ ಬಗ್ಗೆ ಏನು ಅಂತ ತಿಳ್ಕೊಂಡ್ಲಿ. ಅವ್ರ ಮನೆ ಕುಟುಂಬ ಯಾವ ಊರು ಎತ್ತ ಏನು ಪ್ರತಿಯೊಂದು ತಿಳ್ಕೊಂಡ್ಮೇಲೆ ಮುಂದಿನ ಮಾತುಕತೆ ಮಾಡೋಣ. ಸುಮ್ಮನೆ ಹಠ ಮಾಡಿಬಿಟ್ಟು ಜೀವನನ ಹಾಳು ಮಾಡಿದರೆ ಏನು ಪ್ರಶ್ನೆ ಮಾಡಲ್ಲ. ಈಗ ನನ್ನ ಜೀವನ ನೋಡಿ ಹೆಂಗಾಗಿದೆ ಅಂತ ನಿಮಗೂ ಗೊತ್ತಲ್ವಾ. ಈಗ ಎಷ್ಟು ಅನುಭವಿಸ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಹೌದು ಕಣಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಹುಡುಗಿ ಇಷ್ಟಪಟ್ಟಾರೆ ಅಂತ ಹೇಳಿದ್ವಿ, ಹಿಂದೆ ಮುಂದೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ನಿನಗೆ ಆಗ್ದಂಗೆ ಆಗಬಾರ್ದು ಅಂತಲೇ ತಾನೇ ನಾನು ಈ ಮನೆ ಕಡೆ ನೋಡಿ ವಿಚಾರಿಸಿ ಎಲ್ಲ ಪ್ರತಿಯೊಂದು ಗೊತ್ತಿದೆ. ಇಬ್ರು ಗಂಡು ಮಕ್ಳಿದ್ದಾರೆ, ಮತ್ತೆ ಒಂದು ಹುಡುಗಿ, ಒಂದು ಅವರ ಅಮ್ಮ, ಅವ್ರ ಅಜ್ಜಿ ಎಲ್ಲ ಪ್ರತಿಯೊಂದು ಒಂದೇ ಕುಟುಂಬದಲ್ಲಿದ್ದಾರೆ ಅಂದರೆ ನೀನೆಯ ಎಷ್ಟು ಒಗ್ಗಟ್ಟಿನ ಕುಟುಂಬ ಅಂತ. ಅದಕ್ಕೋಸ್ಕರನೆಯ ನಾನು ಈ ಸಂಬಂಧನ ನೋಡಿದ್ರು ಎಲ್ಲ ವಿಚಾರಿಸ್ಬಿಟ್ಟಯ್ಯ ನಾನು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದು. ಸುಮ್ಮನೆ ಒಪ್ಪಿಗೆ ಕೊಟ್ಟಿಲ್ಲ. ನಿನ್ನ ಜೀವನ ಹಾಳಾದಂಗೆ ಇವನ್ ಜೀವನನೂ ಹಾಳಾಗಬಾರ್ದು, ತುಂಬಿದ ಕುಟುಂಬದಾಗೆ ಒಬ್ಬನಾಗಿರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಕಣವ, ಅಷ್ಟೇಯ. ಹೇಳ ಅಂಥದ್ದು ಹೇಳಿದಿರಿ, ನಿಮಗೆಲ್ಲ ತಿಳಿದಿರೋದೆಯ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಈ ರೀತಿ ಬೇಜಾರು ಮಾಡ್ಕೊಂಡಿರೋದು ನಾನು ಯಾವತ್ತೂ ಅವನ ಮುಖದಲ್ಲಿ ನೋಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇಯ. ನಮಗೆ ನಾವು ಬೇಜಾರು ಮಾಡ್ಕೋಬೇಕು ಅಂತ ಏನಿಲ್ಲ ಕಣವ. ಅವ್ನ ಸಂತೋಷಕ್ಕೆ ತಾನೇ ನಾವು ಇಷ್ಟೊಂದೆಲ್ಲ ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಂಡು ಇಷ್ಟು ದೊಡ್ಡ ಮನೆ ಅರಮನೆ ಅಂತ ಮನೆ ಕಟ್ಸಿ ಅವನು ಒಬ್ಬನೇ ಇದ್ದಾನೆ. ಭಾಳ ಬದುಕಬೇಕಾಗಿರೋನು ಯಾರೋ ಗೊತ್ತು ಗುರಿ ಇಲ್ದರು, ಏನು ಹಿಂದೆ ಮುಂದೆ ಎಲ್ಲ ತಿಳ್ಕೊಂಡಿದ್ದಲ್ದಲೆಯ ಇವನು ಇಷ್ಟಪಟ್ಟಿದ್ದೀನಿ ಅಂತ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನೀನು ಹೇಳು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದು. ನೋಡೋಣ, ಅವನ ಮಾತು ನಡೆಸ್ಕೊಡೋಣ. ಏನು ಎತ್ತ ಅವ್ರ ಮನೆ ಎಂಥದ್ದು ಏನು ಎಲ್ಲನೂ ತಿಳ್ಕೊಳ್ಳೋಣ. ಆಮೇಲೆ ಇವ್ರಿಗೂ ಒಂದು ಏನು ಅಂತ ನಡ್ಸ್ಕೊಡೋಣ. ನೋಡೋಣ ಮುಂದಿಂದು. ಈಗಲೇ ಏನು ತೀರ್ಮಾನ ಮಾಡೋದು ಬೇಡ. ಬಂದು ಹೋಗ್ಲಿ, ಬಂದು ಹೋದ ತಕ್ಷಣ ನಾವೇನು ಅವ್ರಿಗೇನು ಮದುವೆ ಮಾಡಿಕೊಡ್ಲೇಬೇಕು ಅಂತೇನಿಲ್ಲ. ಎಷ್ಟು ಜನ ಬಂದು ಹೋಗ್ತಾರೆ. ಒಂದು ಮನೆ ಗಂಡು ಹೆಣ್ಣು ಇದ್ದಾರೆ ಅಂದರೆ ಬರೋದು ಹೋಗೋದು ಇದ್ದಿದೆಯ. ಇದು ಹಂಗೆ ಒಂದು ಮಾತಾಗಲಿ ಅಂತ ಅಷ್ಟೇಯ. ನೀನೇನು ಅಷ್ಟೊಂದು ತಲೆ ಕೆಡ್ಸ್ಕೊಬೇಡ. ನಾನು ಅವನ ಮನಸ್ಸಿಗೆ ಅರ್ಥ ಮಾಡ್ಕೊತೀನಿ ಏನು ಎತ್ತ ಅಂತ. ಅವನ ಮನಸ್ಸಲ್ಲೂ ಏನಿದೆಯೋ ಅದನ್ನೇ ಹೇಳಿ ತಗೊಳ್ಳಿ. ಸರಿ ಕಣಪ್ಪ, ಆದ್ರೂ ದುಡುಕಿ ಏನು ಯಾವ್ರಿಗೂ ಏನು ಮಾತು ಕೊಡೋಕೆ ಹೋಗ್ಬೇಡ. ಸರಿ, ಸುಮ್ಮನೆ ಬಂದು ಎಲ್ಲರೂ ಕ್ಯಾಶುವಲಾಗಿ ಹೆಂಗೆ ಮಾತಾಡೋ ಹೋಗ್ತಾರ ಹಂಗೆ ಮಾತಾಡಲಿ. ನೀನು ಕ್ಯಾಶುವಲಾಗಿ ಮಾತಾಡೋ, ಆದರೆ ಯಾವುದಕ್ಕೂ ಏನು ಮಾತು ಕೊಡೋಕೆ ಹೋಗ್ಬೇಡ. ಎಲ್ಲನೂ ಒಂದು ತೀರ್ಮಾನಕ್ಕೆ ಬರಲಿ. ಇವನ ಮನಸ್ಸಲ್ಲಿ ಏನೈತೆ, ಹುಡುಗಿ ಯಾರು ಅಂತ ಎಲ್ಲ ಗೊತ್ತಾದ್ಮೇಲೆ ಮುಂದಿನ ಮಾತಿನ ಕತೆ ಮಾತಾಡೋಣ. ಅದು ಒಪ್ಪಿಗೆ, ಆ ಹುಡುಗಿ ಮನೆ ಕಡೆ ಏನು ಒಪ್ಪಿಗೆ ಆಗಲಿಲ್ಲ ಅಂದರೆ ಇವರು ಬಂದವರು ನಮಗೇನಾದ್ರು ಇಷ್ಟ ಆದರೆ ಮಾತು ಕೊಟ್ಟರೆ ಆಮೇಲೆ ಇನ್ನೂ ಸರಿ ಮಾತು ಕೊಡ್ಬೋದು, ಕರ್ಸ್ಬೋದು, ಮಾಡ್ಬೋದು. ಹೀಗೆ ಯಾರ ಮಕ್ಕನೂ ಅಳಿಯೋದು ಬೇಡ, ಯಾರದ್ದು ಮುನ್ಸ್ಕೊಳೋದು ಬೇಡ, ಮಾತಾಡೋದು ಬೇಡ ಜಾಸ್ತಿ. ಸುಮ್ಮನೆ ಮಾತಿಗೆ ಮಾತು ಬೆಳೆದ್ರೆ ಬರೀ ಮನಸ್ಸಿಗೆ ನೋವಾಗುತ್ತೆ ಹೊರತು ಇನ್ನೇನು ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು.
ಸರಿ ಕಣವ